ಬಾಗ್ಲತ್ತಲ್ಲೇ ನಕ್ಷತ್ರ ಎಣಿಸ್ತಿದ್ಯಲ್ಲ. ರಶ್ಮಿ PUC ಓದುತ್ತಿದ್ದಾಳೆ. ಜೊತೆ ಪ್ರಶಾಂತ್ ME ಆಗಿದೆ. ಇದೇನ್ ಮಾವ ಹಿಂಗ್ ಬರ್ಸಿದ್ಯಲ್ಲ? ನಿಂಗ್ ನೋಡಿದ ತಕ್ಷಣ ಆಶ್ಚರ್ಯ ಆಗಿರ್ಬೇಕಲ್ಲ? ನಿಜವಾಗ್ಲೂ ಆಯ್ತು. ಆಗ್ಲಿ ಅಂತಾನೆ ಈ ತರ ಆಗ್ತಿರೋದು. ಬಾರೋ, ಈ ದಿನಕ್ಕೋಸ್ಕರ ನಾ 8 ವರ್ಷದಿಂದ ಕಾಯ್ತಿದ್ದೀನಿ ಗೊತ್ತಾ. ಆ ದಿನ ಬಂದೇ ಬಿಡ್ತು. ಪಾರು, ನನ್ ತಂಗಿ ಮದುವೆ ಪಾರು. ಎಲ್ಲ ಓಕೆ ಮಾವ. ಈ ಆಗಿದೆ ಆಗಿಲ್ಲ ಅಂತ ಅಂದ್ ಬರ್ಸಿದ್ಯಲ್ಲ, ಇದಕ್ಕೆ ಒಳ ಅರ್ಥ ಏನಾದ್ರು ಇದೆಯಾ? ಒಳ ಅರ್ಥನ? ಒಳಗೇನಿಲ್ಲ ಪಾರು, ನೇರವಾಗಿ ಹಾಕ್ಸಿವ್ನಲ್ಲ. ಅಲ್ಲ ಮಾವ, ಸಾಮಾನ್ಯವಾಗಿ ಎಲ್ರು ಮದ್ವೆಲ್ಲೂ ಓದಿದ್ದಾರೆ ಅಂತ ಹಾಕ್ಸ್ತಾರೆ. ನೀನೇನಿದು ಓದುತ್ತಿದ್ದಾಳೆ ಅಂತ ಹಾಕ್ಸಿದ್ಯಲ್ಲ? ಅಲ್ಕನ್ ಪಾರು, ಗಂಡು ME ಮಾಡೋರೆ, ಅದಕ್ಕೆ ಅದನ್ನೇ ಹಾಕ್ಸಿವ್ನಿ. ನಮ್ ಗುಂಡು ಇನ್ನು PUC ಓದ್ತಾನೆ ಅವಳೆ, ಅದಕ್ಕೆ ಅದನ್ನೇ ಹಾಕ್ಸಿವ್ನಿ. ಅಲ್ಲ ಮಾವ, ಅದ್ರ ಬದಲು ಹಾಕ್ತಾನೆ ಇರ್ಬೋದಿತ್ತಲ್ಲ. ಓ, ಅದ್ ಹೆಂಗಾಯ್ತದೆ? ನಮ್ ರಶ್ಮಿ ಕಷ್ಟಪಟ್ಟು PUC ಮಾಡೋಳೆ. ಅಲ್ಲಲ್ಲ, ಮಾಡ್ತಾವಳೆ. ನಂಗೆ ME ಆಗ್ಬೇಡ. ಅದಲ್ದೆ ನಮ್ಮನೇಲಿ ನಮ್ ರತ್ನನ್ ಬಿಟ್ರೆ ಜಾಸ್ತಿ ಓದಿರೋದು ನಮ್ ರಶ್ಮಿನೇಯ. ಅದಕ್ಕೆ ಇರ್ಲಿ ಬಿಡು. ಅಲ್ಲ ಪರೋ, ಶಿವು ತಂಗಿ PUC ಓದ್ತಾವಳೆ ಅಂದ್ರೆ ನಂಗೆ ಅದು ME ಆಗ್ಬೇಕು. ನನ್ಗೆ ಎದೆ ಉಬ್ಸ್ಕೊಂಡು ನಡಿಮ ಅನ್ಸುತ್ತೈತಿ. ನಾನು ನಮ್ ತಂಗಿಯರ್ನ ಓದ್ಸಕ್ಕೆ ಕಷ್ಟಪಟ್ಟಿವ್ನಿ ಅಂತ ನಿಮ್ಗೆಲ್ ಗೊತ್ತೈತೆ. ಎಲ್ಲರೂ ನೋಡ್ಕೊಂಡು ಖುಷಿ ಪಡ್ಕೊಂಡು ಹೋಗ್ಲಿ. ಮಾವ, ಎಲ್ಲರೂ ಜೀವನದಲ್ಲಿ ಏನೇನೆಲ್ಲ ಇದ್ರು ಇನ್ನು ಬೇಕು ಅನ್ನೋರ್ ಮಧ್ಯೆ ಇರೋದ್ರಲ್ಲೇ ಖುಷಿ ಅನ್ಬೋಸ ಜೀವ ನೀನು. ಬಾಯ್, ಮಳೆ ಶಾಸ್ತ್ರ ಶುರು ಮಾಡ್ಬೇಕು, ಹೋಗೋಣ. ಅಲ್ಲ ಪಾರು, ಆದ್ರೂ ಬೋಸ್ ಅಂದಾಗೈತೆ ಅಲ್ವಾ?